ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರ್ಗಿ, ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರ್ಗಿ ಹಾಗೂ ಯೂನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್ ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್ ಕೂಬಾ ಪ್ಲಾಟ್ ಕೋರ್ಟ್ ರೋಡ್ ಕಲಬುರ್ಗಿ. ಮೈಕ್ರೋಟಚ್ ಕಂಪ್ಯೂಟರ್ಸ್ ಪಿಡಿಎ ಇಂಜಿನಿಯರಿಂಗ್ ಕಾಲೇಜು ರಸ್ತೆ ಕಲಬುರ್ಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರ್ಗಿ. Unicare Diagnostic Center, Quality Care Beyond Excellence. ಯೂನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್ ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್ ಕೂಬಾ ಪ್ಲಾಟ್ ಕೋರ್ಟ್ ರೋಡ್ ಕಲಬುರ್ಗಿ. ಕಾಂಟ್ಯಾಕ್ಟ್ 8496 825555 08472 251555. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಆಸೂಸ್ ಕಂಪನಿಯು ಕಲಬುರ್ಗಿ ನಗರದಲ್ಲಿ ಎಕ್ಸ್ಕ್ಲೂಸಿವ್ ಶೋರೂಮ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಆಸೂಸ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್, ರಾಕ್ ಗೇಮಿಂಗ್ ಲ್ಯಾಪ್ಟಾಪ್ಸ್, ಟಫ್ ಲ್ಯಾಪ್ಟಾಪ್ಸ್ ದೊರೆಯಲಿವೆ. ಮೈಕ್ರೋ ಟಚ್ ಕಂಪ್ಯೂಟರ್ಸ್, ಹಾರ್ಡ್ ಡಿಸ್ಕ್, ಸಿಪಿಯು, ಮದರ್ ಬೋರ್ಡ್, ರ್ಯಾಮ್, ಕೀಬೋರ್ಡ್, ಮೌಸ್, ಸ್ಪೀಕರ್ಸ್, ಯುಪಿಎಸ್, ಕ್ಯಾಬಿನೆಟ್, ವೆಬ್ ಕ್ಯಾಮೆರಾ, ಪೆನ್ ಡ್ರೈವ್, ಗ್ರಾಫಿಕ್ ಕಾರ್ಡ್ ಪ್ರೊಜೆಕ್ಟರ್, ಇಂಕ್ಜೆಟ್ ಅಂಡ್ ಲೇಸರ್ ಪ್ರಿಂಟರ್ HP, ಎಪ್ಸಾನ್, ಕೆನಾನ್, ಬ್ರದರ್ಸ್ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳು ಈ ಎಲ್ಲವನ್ನ ಒಂದೇ ಸೂರಿನಡಿ ಗ್ರಾಹಕರು ಪಡೆಯಬಹುದಾಗಿದೆ.
ಹೆಚ್ಚಿನ ಮಾಹಿತಿಗಾಗಿ G1 ಮತ್ತು G2 ಶಾರದಾ ಕಾಂಪ್ಲೆಕ್ಸ್ PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ ಕಲಬುರಗಿ. ಸೆಲ್ ನಂಬರ್ 9448066586. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿ ನಗರದ ವಿವಿಧ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಮೂಲಭೂತ ಸೌಕರ್ಯ ಕೊರತೆ ವೀಕ್ಷಿಸಿದ ವಿಧಾನ ಪರಿಷತ್ತಿನ ಸದಸ್ಯ ಶಶಿಲ್ ಜಿ ನಮೋಶಿ. ಕಲಬುರಗಿ ನಗರದ ಸ್ವಚ್ಛತೆಗೆ ಮತ್ತಷ್ಟು ಶ್ರಮಿಸುವೆ, ಮಹಾನಗರ ಪಾಲಿಕೆ ಆಯುಕ್ತ ಸ್ನೇಹಲ್ ಲೋಖಂಡೆ ಭರವಸೆ. ಈಗ ವಾರ್ತೆಗಳ ವಿವರ. ಕಲಬುರಗಿ ನಗರದ ವಿವಿಧ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿದ ವಿಧಾನ ಪರಿಷತ್ತಿನ ಸದಸ್ಯ ಶಶಿಲ್ ಜಿ ನಮೋಶಿ ಅವರು ಶಾಲಾ ಕಾಲೇಜಿನ ಮೂಲಭೂತ ಸೌಕರ್ಯ ಸೇರಿದಂತೆ ಇನ್ನಿತರೆ ಸಮಸ್ಯೆಗಳನ್ನು ಪರಿಶೀಲನೆ ನಡೆಸಿದರು. ಕಲಬುರಗಿ ನಗರದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಜೇವರ್ಗಿ ಕಾಲೋನಿಯ ಸರ್ಕಾರಿ ಪ್ರೌಢಶಾಲೆ ಸೇರಿದಂತೆ ಇನ್ನಿತರೆ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿದ ಶಶಿಲ್ ನಮೋಶಿಯವರು ಶಾಲಾ ಕಾಲೇಜಿನಲ್ಲಿ ಕುಡಿಯುವ ನೀರು, ಶೌಚಾಲಯ, ಗ್ರಂಥಾಲಯ ಸೇರಿದಂತೆ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳನ್ನು ವೀಕ್ಷಿಸಿದರು. ಇದೇ ವೇಳೆ ಮಾತನಾಡಿದ ಅವರು ಸರ್ಕಾರಿ ಕಾಲೇಜುಗಳಲ್ಲಿ ಕೆಲ ಮೂಲಭೂತ ಸೌಕರ್ಯಗಳಿಲ್ಲ ಎಂದು, ಕಾಲೇಜು ಹಾಗೂ ಶಾಲೆಯ ಪ್ರಾಂಶುಪಾಲರು ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ಆದಷ್ಟು ಬೇಗ ಪರಿಹಾರ ನೀಡಲಾಗುವುದು ಎಂದು ಭರವಸೆ ನೀಡಿದರು. ನಮ್ಮ ಈ ಭಾಗದ ಒಂದು ಅತ್ಯಂತ ಪ್ರಸಿದ್ಧವಾದಂಥ ಒಂದು ಕಂಪೋಸಿಟ್ PU ಕಾಲೇಜಿಗೆ ನಾನು ಇವತ್ತು ಭೇಟಿ ಕೊಡ್ತಾ ಇದ್ದೇನೆ. ನಮ್ಮ ಪ್ರಾಂಶುಪಾಲರಾಗಲಿ ಅಥವಾ ಹೈಸ್ಕೂಲ್ ಸೆಕ್ಷನಲ್ಲಿ ಅವರು ಬೇಡಿಕೆ ಅಥವಾ ಕೂಗೇನಿತ್ತು ಅಂತಂದರೆ, ನೋಡಿ ಸರ್, ಕುಡಿಯೋ ನೀರು ಇದ್ದರೂ ಕೂಡ ನಮ್ಮ ಸರಿಯಾಗಿ ನೀರಿನ ವ್ಯವಸ್ಥೆ ಟಾಯ್ಲೆಟ್ ಕಡೆ ಎಲ್ಲ ಕಡೆ ಅಥವಾ ಇನ್ನೂ ಒಂದಿಷ್ಟು ವಾಟರ್ ಫಿಲ್ಟರ್ಸ್ ಬೇಕು, ಅವಿಲ್ಲ ಅಂತೇಳಿದರು. ಅದಾದಮೇಲೆ ಇಲ್ಲಿ ಮಳೆಗಾಲದಾಗ ನೀರು ಬರ್ತದೆ, ನೀರು ಬಂದು ಎಲ್ಲ ಕಡೆ ನೀರು ನಿಂದಿರ್ತದೆ, ಮಕ್ಕಳಿಗೆ ನಡೆಯೋದಾಗಂಗಿಲ್ಲ, ಇಲ್ಲಿ ಗ್ರೌಂಡ್ ಏನ್ರಿ ಒಂದು ಸಲ ಲೆವೆಲ್ ಮಾಡ್ಬೋದಾ ಅಂತನ್ನುವಂಥದ್ದು ಕೂಡ ಕೇಳಿದರು. ಮತ್ತಿಲ್ಲ ಇದೇ ಈಗ ಊಟದ ಟೈಮಲ್ಲಿ ಬಂದಾಗ ನೋಡಿದೆ, ಮಕ್ಕಳೆಲ್ಲ ಪಾಪ ಗಾರ್ಡನ್ನಲ್ಲಿ ಕೆಳಗೆ ಕುಂತು ಊಟ ಮಾಡ್ತಿದ್ದಾರೆ. ಸರ್ ಏನೂ ಬೇಕಾಗಿಲ್ಲ ಸರ್, ನಮಗೊಂದು 20-30 ಬೆಂಚಸ್ ಹಾಕ್ಕೊಟ್ರಿ ಅಂತಂದು ಕೇಳಿದರು. ಆಮೇಲೆ ಅವರು ನಮ್ಮ ಕಡೆ ಟಾಯ್ಲೆಟ್ಸೇ ಇಲ್ಲ ಅಂತಂದು ಹೇಳಿದರು. ಇದು ಗರ್ಲ್ಸ್ ಶಾಲೆ. ನಾನು ಸುಮಾರು ವರ್ಷದಿಂದ ಇಲ್ಲಿ ನನಗೇನೋ ಇವರೆಲ್ಲರೂ ಒತ್ತಾಯ ಮೇರೆಗೆ SDMC ಅಧ್ಯಕ್ಷರು ಕೂಡ ಅವರೇ ಎಲ್ಲ ಮಾಡಿದರು. MLA ಕೂಡ ಇಲ್ಲಪ್ಪ ನಮೋಶವ್ರೆ, ನೀವು ನೋಡ್ತೀರಿ, ನಿಮ್ಗೆ ಇಂಟ್ರೆಸ್ಟ್ ಅದ, ನೀವು ಮಾಡಿರಿ ಅಂತ ಹೇಳಿದರು. ಹೀಗಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಕೊತಾ ಬಂದಿದ್ದೇವೆ. ಇವತ್ತು ಇನ್ಸಿಡೆಂಟ್ಲಿ ಹೇಳಬೇಕಾಗುತ್ತೆ, ಈ PU ಕಾಲೇಜಿನ ಕಟ್ಟಡ ಇನಿಷಿಯಲಿ ಕಾಗೇರಿಯವರಿದ್ದಾಗ 1 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ರು. ಆ 1 ಕೋಟಿ ರೂಪಾಯಿ ಬರಲಿಲ್ಲ. ಆದರೆ ನಾನು ಅದಕ್ಕೆ ಸರ್ ನೀವು ಯಾಕೆ ಕೊಡಲಿಲ್ಲ, ಹಿಂದುಳಿದ ಭಾಗಕ್ಕೆ ಈ ರೀತಿ ನೀವು ಯಾಕೆ ಡಿಸ್ಕ್ರಿಮಿನೇಟ್ ಮಾಡ್ತೀನಿ ಅಂತ ಹೇಳಿ ಅಂದಿದ್ದಕ್ಕಾಗಿ ಕೊನೆಗೆ 3 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಯಿತು. ಆ 3 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದ್ದಕ್ಕೆ ಈ PU ಬಿಲ್ಡಿಂಗ್ ಆಗಿದೆ. ನನಗೆ ಭಾಳ ಸಂತೋಷ ಅನಿಸುತ್ತೆ. ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾವೆ, ಅದು ಅಂದರೆ ಈ ಒಂದು ಡೆವಲಪ್ಮೆಂಟ್ ವಿಷಯ, ನೀರಿನ ವಿಷಯ ಇರಲಿ, ಬೆಂಚಸ್ ವಿಷಯ ಆಗಿರಲಿ, ಅಥವಾ ನಮ್ಗೆ ಅಟೆಂಡರ್ಸೂ ಇಲ್ಲ, ನಮಗೆ ಕ್ಲರಿಕಲ್ ಸ್ಟಾಫ್ನೂ ಇಲ್ಲ, ನಮ್ಗೆ ವಾಚ್ಮನ್ನೂ ಇಲ್ಲ, ಇಲ್ಲೆಲ್ಲ ಕಳ್ತನ ಆಗ್ತಾವೆ. ನಾವು ಹೆಂಗೆ ತಡೆಯೋಣ? ಇಷ್ಟು ಇಂಥ ಒಂದು ಬಿಲ್ಡಿಂಗ್ನಾಗ ರಾತ್ರಿ ವಾಚ್ಮನ್ ಇರಲ್ಲ, ಯಾವುದೇ ಬಾಗ್ಲ ಮುರಿದ್ರು, ಕಂಪ್ಯೂಟರ್ ಒಯ್ದರು, ಕಳ್ತನ ಆಗ್ಯಾವಿಲ್ಲ ಆಗಿದ್ದಾವೆ. ಅದಕ್ಕೇನು ಮಾಡೋಣ? ಇವೆಲ್ಲ ಸಮಸ್ಯೆಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಮಂತ್ರಿಗಳು. ಇವತ್ತು ಇನ್ಸಿಡೆಂಟ್ಲಿ ಗುಲ್ಬರ್ಗಾ ನಗರಕ್ಕೆ 26ನೇ ತಾರೀಕಿಗೆ ಬರೋರಿದ್ದಾರೆ. ಇವು ಕೆಲವು ಸಮಸ್ಯೆಗಳನ್ನು ತೊಗೊಂಡು ಅವ್ರು ಪಟ್ಟಿ ಕೊಡ್ತೀನಿ ಅಂತ ಹೇಳಿದ್ರು. ಅದ್ರ ಜೊತೆಗೆ ಇವೆಲ್ಲ ಸಮಗ್ರ ಅಂದರೆ ಎಲ್ಲ ಕ್ರೋಢೀಕರಿಸಿ ಮಂತ್ರಿಗಳ ಮುಂದೆ ಇಡೋಣ. 26ನೇ ತಾರೀಕು ಅವ್ರು ವಿಸಿಟ್ ಕೊಡ್ತಾಯಿದ್ದಾರೆ. ಈ ಎಲ್ಲ ವಿಷಯದ ಬಗ್ಗೆ ರಿವ್ಯೂ ಮಾಡೋರಿದ್ದಾರೆ, ಅವ್ರ ಗಮನಕ್ಕೆ ತಂದು ಸಾಲ್ವ್ ಮಾಡುವಂಥ ಪ್ರಯತ್ನ ನಾನು ಮಾಡ್ತೀನಿ. ಈ ಸಂದರ್ಭದಲ್ಲಿ ವಿವಿಧ ಸರ್ಕಾರಿ ಶಾಲಾ ಕಾಲೇಜುಗಳ ಮುಖ್ಯಸ್ಥರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಕಲಬುರಗಿ ಮಹಾನಗರ ಶುಚಿತ್ವದಲ್ಲಿ ಪ್ರತಿಯೊಂದು ಮನೆಗಳಿಂದ ತ್ಯಾಜ್ಯ ವಿಲೇವಾರಿ ಅಚ್ಚುಕಟ್ಟಾಗಿ ನಿಭಾಯಿಸಿರುವ ಮಹಾನಗರ ಪಾಲಿಕೆಗೆ ಸಿಟಿ ಮ್ಯಾನೇಜರ್ಸ್ ಅಸೋಸಿಯೇಷನ್ ಕರ್ನಾಟಕ ಪೌರಾಡಳಿತ ನಿರ್ದೇಶನಾಲಯದ ಸಹಯೋಗದೊಂದಿಗೆ ಉತ್ತಮ ಪದ್ಧತಿಗಳ ದಾಖಲೀಕರಣ ಬಿಡುಗಡೆ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭದ ಬೆಸ್ಟ್ ಪ್ರಾಕ್ಟೀಸ್ ಫಾರ್ ಮೈಕ್ರೋ ಪ್ಲಾನ್ ಸ್ಪರ್ಧೆಯಲ್ಲಿ 2ನೇ ಸ್ಥಾನ ಪಡೆದುಕೊಂಡಿದೆ. ಬೆಳೆಯುತ್ತಿರುವ ಕಲಬುರಗಿ ನಗರದ ನೈರ್ಮಲ್ಯ ಕಾಪಾಡುವಲ್ಲಿ ಮಹಾನಗರ ಪಾಲಿಕೆ ಉತ್ತಮ ಸೇವೆ ನೀಡಿದ್ದರ ಹಿನ್ನೆಲೆಯಲ್ಲಿ ಸಿಟಿ ಮ್ಯಾನೇಜರ್ಸ್ ಅಸೋಸಿಯೇಷನ್ ಕರ್ನಾಟಕ ಪೌರಾಡಳಿತ ನಿರ್ದೇಶನಾಲಯದ ಸಹಯೋಗದೊಂದಿಗೆ ಉತ್ತಮ ಪದ್ಧತಿಗಳ ದಾಖಲೀಕರಣ ಬಿಡುಗಡೆ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ ಬೆಸ್ಟ್ ಪ್ರಾಕ್ಟೀಸಸ್ ಫಾರ್ ಮೈಕ್ರೋ ಪ್ಲಾನ್ ಸ್ಪರ್ಧೆಯಲ್ಲಿ 2ನೇ ಸ್ಥಾನ ಪಡೆದುಕೊಂಡಿದೆ. कलबुर्गी महानगर पालिका को सिटी मैनेजर्स एसोसिएशन कर्नाटका ये इस बॉडी से बेस्ट प्रैक्टिसेस इन सॉलिड वेस्ट मैनेजमेंट, इस सॉलिड वेस्ट मैनेजमेंट के अंदर जो हमारा कलबुर्गी महानगर पालिका जो माइक्रो प्लान प्रिपरेशन जो करता है उसके लिए एक अवार्ड मिला है. तो इसी के लिए मैं अपने सारे कलबुर्गी के जो आवाम है, जो जनता है और हमारा जो स्टाफ है उनको बधाई देना चाहूँगा.
और मैं ये कोशिश करूँगा कि आगे भी ऐसे सैनिटेशन में और बाकी चीज़ों में भी कलबुर्गी महानगर पालिका ऐसे अच्छा काम करता रहे और ऐसे ही हम लोग की जो सर्विसेज है, हम लोग जो सेवा है वो लोगों को पहुँचती रहे। ಕಲಬುರಗಿ ಮಹಾನಗರ ಪಾಲಿಕೆಯು ಸಿಟಿ ಮ್ಯಾನೇಜರ್ಸ್ ಅಸೋಸಿಯೇಷನ್ ಕರ್ನಾಟಕ ಪೌರಾಡಳಿತ ನಿರ್ದೇಶನಾಲಯದ ಸಹಯೋಗದೊಂದಿಗೆ ಉತ್ತಮ ಪದ್ಧತಿಗಳ ದಾಖಲೀಕರಣ ಬಿಡುಗಡೆ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ ಬೆಸ್ಟ್ ಪ್ರಾಕ್ಟೀಸ್ ಫಾರ್ ಮೈಕ್ರೋ ಪ್ಲಾನ್ ಸ್ಪರ್ಧೆಯಲ್ಲಿ 2ನೇ ಸ್ಥಾನಕ್ಕೆ ಭಾಜನರಾಗಿರುವ ಮಹಾನಗರ ಪಾಲಿಕೆಯು ಸಿದ್ಧಪಡಿಸಿದ ಸ್ಯಾನಿಟೈಸೇಷನ್ ಮತ್ತು ಮೈಕ್ರೋ ಪ್ಲಾನ್ ನಗರದ ಪ್ರತಿ ವಾರ್ಡುವಾರು ಪ್ರತಿ ಬಡಾವಣೆ ಮುಖ್ಯ ರಸ್ತೆಗಳು ಹಾಗೂ ಕಸದ ಪಾಯಿಂಟ್ಗಳನ್ನು ಮಾಹಿತಿಯನ್ನು ಒಳಗೊಂಡಿದ್ದು ಸ್ಥಳಗಳ ನೈರ್ಮಲ್ಯೀಕರಣಕ್ಕಾಗಿ ಪಾಲಿಕೆಯ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿದ್ದರ ಹಿನ್ನೆಲೆಯಲ್ಲಿ ಪಾಲಿಕೆ ಆಯುಕ್ತರಾದ ನಗರಾಭಿವೃದ್ಧಿ ಸಚಿವ ಭೈರತಿ ಬಸವರಾಜ್ ಅವರು ಪಾಲಿಕೆ ಆಯುಕ್ತರಾದ ಸ್ನೇಹಲ್ ಸುಧಾಕರ್ ಲೋಖಂಡೆ ಅವರಿಗೆ ಪ್ರಮಾಣ ಪತ್ರ ನೀಡಲಾಗಿದೆ. ಇನ್ನು ಪ್ರಮಾಣ ಪತ್ರ ಸ್ವೀಕರಿಸಿರುವ ಪಾಲಿಕೆ ಆಯುಕ್ತರು ಇನ್ನು ಕಲಬುರಗಿ ನಗರದ ಅಭಿವೃದ್ಧಿಗಾಗಿ ಉತ್ತಮ ಕೆಲಸ ಮಾಡುವುದಾಗಿ ಸ್ನೇಹಲ್ ಲೋಖಂಡೆ ಅವರು ಭರವಸೆ ನೀಡಿದರು. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ರಾಹುಲ್ ಗಾಂಧಿ ಒಬ್ಬ ಡ್ರಗ್ ಪ್ಲೇಟ್ಲರ್, ವ್ಯಸನಿ ಎಂದು ಹೇಳುವ ಮೊದಲು ಅದಾನಿ ಅಮಿತ್ ಶಾ ಅವರಿಗೆ ಪ್ರಶ್ನೆ ಮಾಡಿ ಎಂದು ನಳಿನ್ ಕುಮಾರ್ ಕಟೀಲ್ಗೆ ಪ್ರತ್ಯುತ್ತರ ನೀಡಿದ ಪ್ರಿಯಾಂಕ್ ಖರ್ಗೆ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Koba Plot,
ಕೋರ್ಟ್ ರೋಡ್ ಕಲಬುರ್ಗಿ. ಕಾಂಟ್ಯಾಕ್ಟ್ 8496 825555 08472 251555. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಏಸರ್ ಕಂಪನಿಯು ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಸರ್ ಮಾಲ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಏಸರ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ದೊರೆಯಲಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಸ್ಆರ್ ಎಂಬಸಿ ಶಾಪ್ ಸಂಖ್ಯೆ 16, ಕೆಳಮಹಡಿ, ಪಿಡಿಎ ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರಗಿ. ಕಾಂಟ್ಯಾಕ್ಟ್ 9480666586. ವಿರಾಮದ ನಂತರ ಗುಲ್ಬರ್ಗಾ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ರಾಹುಲ್ ಗಾಂಧಿ ಒಬ್ಬ ಡ್ರಗ್ ಪ್ಲೇಡ್ಲರ್ ಮತ್ತು ವ್ಯಸನಿ ಎಂದು ನಳಿನ್ ಕುಮಾರ್ ಕಟೀಲ್ ಆರೋಪ ಮಾಡಿರುವ ಬೆನ್ನಲ್ಲೇ ಇದಕ್ಕೆ ಪ್ರತಿಕ್ರಿಯಿಸಿರುವ ಮಾಜಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು, ರಾಹುಲ್ ಅವರು ಡ್ರಗ್ ಪ್ಲೇಡ್ಲರ್ ಇದ್ರೆ ತನಿಖೆ ಯಾಕೆ ಮಾಡಿಸ್ತಿಲ್ಲ? ನಿಜವಾಗ್ಲೂ ಪ್ರಶ್ನೆ ಮಾಡೋದಾದ್ರೆ ಅದಾನಿ, ಅಮಿತ್ ಶಾ ಅವರಿಗೆ ಪ್ರಶ್ನೆ ಮಾಡಿ ಎಂದು ಖಾರವಾಗಿ ನುಡಿದಿದ್ದಾರೆ. ಬಿಜೆಪಿ ಸರ್ಕಾರ ಬಂದು 2.5 ವರ್ಷವಾಗಿದ್ದು ಹೇಳಿಕೊಳ್ಳುವಂತ ಸಾಧನೆ ಮಾಡಿಲ್ಲ. ಹೀಗಾಗಿ ಬೇರೆ ವಿಷಯಗಳಲ್ಲದೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ ಎಂದು ಬಿಜೆಪಿ ವಿರುದ್ಧ ಪ್ರಿಯಾಂಕ್ ಖರ್ಗೆ ಹರಿಹಾಯ್ದರು. ದೇಶದ ಅನೇಕ ಕಾನೂನುಗಳ ಬಗ್ಗೆ, ಜನರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡುವುದು ಬಿಟ್ಟು ವೈಯಕ್ತಿಕ ವಿಚಾರಕ್ಕೆ ಕೈ ಹಾಕುತ್ತಿರುವುದು ಬಿಜೆಪಿಯವರಿಗೆ ಕೌನ್ಸಿಲ್ನ ಅಗತ್ಯವಿದ್ದರೆ ನಾವು ಕೊಡಿಸುತ್ತೇವೆ ಎಂದರು. ರಾಹುಲ್ ಗಾಂಧಿ ಅವರು ಡ್ರಗ್ ಪೆಡ್ಲರ್ ಅಂತಾರಲ್ಲ, ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ? ತನಿಖೆ ಯಾಕೆ ಮಾಡಿಸ್ತಾ ಇಲ್ಲ ಇವರು? ಇದ್ರೆ ಅದರಲ್ಲಿ ಸತ್ಯಾಂಶ ಇದ್ರೆ ಇವ್ರ ಲೀಡರ್ಗಳದೆಲ್ಲ ನಮ್ಮ ಕತೆ ಬಿಚ್ಚಿಟ್ಟಿದ್ದೀರಲ್ಲ, ಇದೆಲ್ಲ ರಿಪೋರ್ಟೆಡ್. ಇವರು ಯಾವುದೋ ಒಂದು ಸಣ್ಣ ಪುಟ್ಟ ನಟಿಗೆ ಹಿಡಿದ್ವಿ, ನಟನ ಮಗನಿಗೆ ಹಿಡಿದ್ಬಿಟ್ಟು ಇವರೆಲ್ಲ ಚಿಕ್ಕ ಮೀನುಗಳು ತೋರಿಕೆಗೆ. ಇವರು ನಿಜವಾಗ್ಲೂ ಇದಕ್ಕೆ ಕಮಿಟ್ಮೆಂಟ್ ಇದ್ದರೆ ಇವರು ಅದಾನಿ ಪ್ರಶ್ನೆ ಮಾಡಬೇಕು, ಅಮಿತ್ ಶಾ ಪ್ರಶ್ನೆ ಮಾಡಬೇಕು, ಇವ್ರ ಸರ್ಕಾರಕ್ಕೆ ಪ್ರಶ್ನೆ ಮಾಡಬೇಕು. ಮತ್ತೆ ಏನು ಕಠಿಣ ಕ್ರಮಗಳು ತಗೊಂಡಿದ್ದಾರೆ, ಯಾರಿಗೆ ಏನು ಮಾಡಿದ್ದಾರೆ ಅಂತ ಒಂದು ಶ್ವೇತಪತ್ರ ಬಿಡಲಿ ನೋಡೋಣ. ಸುಮ್ಮನೆ ಯಾರಿಗೋ 4 ಜನಕ್ಕೆ ಹಿಡ್ಬಿಟ್ಟು ಅದು ಸುದ್ದಿ ಮಾಡಿಬಿಟ್ಟು ಅಷ್ಟೇ ಮುಗಿದ ಕತೆ. ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ಬಿ ಜೆ ಪಿಯವರು ಇಲ್ಲಿ 2.5 ವರ್ಷ ಆಗಿದೆ ಸರ್ಕಾರ ಬಂದು, 2.5 ವರ್ಷ ಆಗಿದೆ. ಅವರಿಗೆ ಯಾವುದೇ ಸಾಧನೆ ಹೇಳ್ಕೊಳ್ಳೋದಂತೂ ಮಾಡಿಲ್ಲ ಅವರು. ಇಂಥ ಒಂದು ಯೋಜನೆಯಿಂದ ನಾವು ಯುವಕರಿಗೆ ನೌಕರಿ ಹೆಚ್ಚಿದ್ದೀವಿ, ಇಂಥ ಒಂದು ಯೋಜನೆಯಿಂದ ನಾವು ಬಡತನ ನಿರ್ಮೂಲನೆ ಮಾಡ್ತಾ ಇದ್ದೀವಿ, ಇಂಥ ಒಂದು ಯೋಜನೆಯಿಂದ ನಮ್ಮ ಕರ್ನಾಟಕಕ್ಕೆ ಉಪಯೋಗ ಆಗಿದೆ ಅಂತ ಯಾವತ್ತನ ಭಾಷಣ ಕೇಳಿದ್ದೀರ ಅವ್ರದ್ದು? ಯಾವತ್ತೂ ಕೂಡ ಹಂಗೆ ಭಾಷಣ ಮಾಡೋದಿಲ್ಲ. ಏನಿದ್ರು ಕಾಂಗ್ರೆಸ್ಸು ಪರ್ಸ್ನಲ್ ಅಟ್ಯಾಕ್ ಅಷ್ಟೇ. ಲಾಸ್ಟ್ ಟೈಮ್ ನಿಮ್ಮ CT ರವಿ ಅವ್ರು ಮಾಡಿದ್ರಲ್ಲ ಹುಕ್ಕಾಬಾರ್ ಅಂದ್ಬಿಟ್ಟು ನೆಹರು ಅವರ ಹೆಸರಲ್ಲಿ, ಇವತ್ತು ಇವರು ಹೀಗೆ ಮಾಡ್ತಾ ಇದ್ದಾರೆ. ನಾನು ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ದಯವಿಟ್ಟು ಪಾಲಿಸಿ ಮೇಲೆ ಚರ್ಚೆ ಮಾಡಿ, ಐಡಿಯಾಲಜಿ ಮೇಲೆ ಚರ್ಚೆ ಮಾಡಿ, ಯೋಜನೆಗಳ ಬಗ್ಗೆ ಚರ್ಚೆ ಮಾಡಿ, ನಮ್ಮ ಕರ್ನಾಟಕದ ಭವಿಷ್ಯದ ಬಗ್ಗೆ ಚರ್ಚೆ ಮಾಡಿ. ಸಿದ್ಧರಿರ್ತೀವಿ, ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಮಾಡಲಿಕ್ಕೂ ಕೊಡ್ಲಿಕ್ಕೂ ತಯಾರಿದ್ದೀವಿ, ತಗೊಳ್ಲಿಕ್ಕೂ ತಯಾರಿದ್ದೀವಿ. ಅದು ಇದು ಬಿಟ್ಟು ನೀವು ಪರ್ಸ್ನಲ್ ಆಗಿ ಹೋಗ್ತಾ ಇದ್ದೀರಲ್ಲ ನಿಮ್ಮ ಪುಕ್ಸಟೆ ಪ್ರಚಾರಕ್ಕೋಸ್ಕರ, ಅದು ಸರಿ ಇಲ್ಲ. ಅಕಸ್ಮಾತ್ ನಾನು ಹೇಳ್ದಂಗೆ ನಿಮ್ಗೆ ಹತಾಶರಾಗಿದ್ದರೆ, ನಮ್ಮ ಇಲ್ಲಿ ಡಾಕ್ಟರ್ ಕಿರಣ್ ದೇಶ್ಮುಖ್ ಅವರು ಇಲ್ಲೇ ಕೂತಿದ್ದಾರೆ, ಅವ್ರಿಗೆ ಏನಾದರೂ ಕೌನ್ಸಿಲಿಂಗ್ ಬೇಕಾಗಿದ್ದರೆ ನಾವು ಕೊಡ್ತೀವಿ. ಯಾಕಂದರೆ ಮೆಂಟಲ್ ಹೆಲ್ತ್ ಶುಡ್ ನಾಟ್ ಬಿ ನೆಗ್ಲೆಕ್ಟೆಡ್. ಯಾಕಂದರೆ ಇದು ಇಂಡಿಯಾನಲ್ಲಿ ಇನ್ನು ಮೆಂಟಲ್ ಹೆಲ್ತ್ ಬಗ್ಗೆ ಜಾಸ್ತಿ ಯಾರೂ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಜನರಿಗೆ ಏನು ಅನಿಸ್ತದೆ ಅಂದರೆ, ನಾನು ಇಫ್ ಐ ನೀಡ್ ಸೈಕಲಾಜಿಕಲ್ ಹೆಲ್ಪ್, ಸೈಕ್ಯಾಟ್ರಿಕ್ ಹೆಲ್ಪ್ ಮುಚ್ಚಿಡ್ದೇನಂತ. ಹಾಗಲ್ಲ, ಅವ್ರ ಮನಸ್ಥಿತಿ ಸ್ವಲ್ಪ ಸರಿಯಾಗಿರಲಿಲ್ಲ ಅಂದರೆ ಕೌನ್ಸಿಲಿಂಗ್ ಕೊಡೋದು ನಾವು ತಯಾರಿದ್ದೀವಿ. ಒಳ್ಳೆ ಡಾಕ್ಟರ್ಸ್ ಹೇಳ್ತೀವಿ ಬೇಕಿದ್ರೆ. ಯಾಕಂದರೆ ನಾರ್ವೆ PM ಒಬ್ಬರು ಇದ್ರಿ, ಬಾಂಡೆವಿಕ್ ಅಂತ, ಅವರು 1 ವರ್ಷ ರಜೆ ತಗೊಂಡು ಪ್ರೈಮ್ ಮಿನಿಸ್ಟರ್ ಡಿಪ್ರೆಷನಿಗೆ ಹೋಗ್ಬಿಟ್ಟಿದ್ರು, ಹತಾಶರಾಗ್ಬಿಟ್ಟಿದ್ರು. ಅವರು 1 ವರ್ಷ ಏನು ಲೀವ್ ತಗೊಂಡು ಡಿಪ್ರೆಷನ್ನಿಂದ ಮತ್ತೆ ಚುನಾವಣೆಗಿಳಿದು ಮತ್ತೆ ಗೆದ್ದು ಬಂದರು. ಸೊ ಇದರಲ್ಲಿ ಏನು ಔಸ್ಕೊಳೋದು ಅಥವಾ ಮುಚ್ಚಿಡೋದು ಏನೂ ಇಲ್ಲ. ಅಕಸ್ಮಾತ್ ನಮ್ಮ ರಾಜ್ಯಾಧ್ಯಕ್ಷರಿಗೆ ಇಂಥದ್ದೇನಾದರೂ ಸಮಸ್ಯೆ ಇದ್ದರೆ ಆ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಯಾಕಂದರೆ ಅಲ್ಲಂತೂ ಮಾಡೋಕ್ಕಾಗೋದಿಲ್ಲ ಅವರು, ಯಾಕಂದರೆ ಇವ್ರಿಗೆ ಹುಚ್ಚು ಮಾಡೇ ಬಿಡ್ತಾರೆ BJPದವರು. ಆದ್ದರಿಂದ ದಯವಿಟ್ಟು ಅಂಥದ್ದೇನಾದರೂ ಸಮಸ್ಯೆ ಇದ್ದರೆ ನಾವು ಸಹಕಾರ ಕೊಡಲಿಕ್ಕೆ ತಯಾರಿದ್ದೀವಿ. ಮತ್ತು ಆದರೆ ದಯವಿಟ್ಟು ಲೀಡರ್ಗಳ ಬಗ್ಗೆ, ನೀವು ನಮ್ಮ ಲೀಡರ್ಗಳ ಬಗ್ಗೆ ಮಾತಾಡಿದಾಗ ಪ್ಲೀಸ್ ಡೋಂಟ್ ಎಕ್ಸ್ಪೆಕ್ಟ್ ಅಸ್ ಟು ಕೀಪ್ ಕ್ವೈಟ್. ನೀವು
ವೈಯಕ್ತಿಕವಾಗಿ ಹೋಗಿ ಚಾರಿತ್ರ್ಯವಧೆ ಮಾಡ್ತಾ ಇದ್ದರೆ ನಿಮ್ಮ ಲೀಡರ್ಗಳ ಬಗ್ಗೆ ಕೂಡ ನಾವು ಮಾತಾಡಬೇಕಾಗ್ತದೆ. ಸೊ ಆದ್ದರಿಂದ ಇವೆಲ್ಲವೂ ಕೂಡ ಅಪ್ರಸ್ತುತ. ದಯವಿಟ್ಟು ಇನ್ಮೇಲಿಂದ ನಮ್ಮ BJP ರಾಜ್ಯಾಧ್ಯಕ್ಷರಿಗೆ ನಾನು ಹೇಳ್ತಾ ಇದ್ದೀನಿ, ಏನಾದರೂ ಸಹಾಯ ಬೇಕಾಗಿದ್ದರೆ ಯಾವಾಗಲೂ ನಾವು ಸದಾ ಸಿದ್ಧರಿದ್ದೇವೆ. ಕರ್ನಾಟಕದಲ್ಲಿ ಡ್ರಗ್ಸ್ನಿಂದ ಪ್ರತಿದಿನ 3 ಜನ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನು ಕ್ರಮ ಕೈಗೊಂಡಿದ್ದಾರೆ? ನಳಿನ್ ಕುಮಾರ್ ಕಟೀಲ್ ಅವರು ಹೀಗೆ ಅನಗತ್ಯವಾಗಿ ಆರೋಪ ಮಾಡುವ ಬದಲಾಗಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರ ಆತ್ಮೀಯರಾಗಿರುವ ಅದಾನಿ ಅವರು ಗುಜರಾತ್ನಲ್ಲಿ ಖಾಸಗಿ ಬಂದರು ನಡೆಸುತ್ತಿದ್ದು, ಈ ಬಂದರಿನಲ್ಲಿ 3,000 kg ಡ್ರಗ್ಸ್ ಸಿಕ್ಕಿದೆ. ಅದರ ಬೆಲೆ 21,000 ಕೋಟಿ ರೂಪಾಯಿ ಆಗಿದೆ. ಈ ಕುರಿತು ನಳಿನ್ ಕುಮಾರ್ ಕಟೀಲ್ ಅವರು ಮೋದಿ ಹಾಗೂ ಶಾ ಅವರಿಗೆ ಪ್ರಶ್ನೆ ಮಾಡಲಿ ಎಂದು ಸವಾಲ್ ಹಾಕಿದರು. ಅಂದರೆ ದಿನಕ್ಕೆ ಕರ್ನಾಟಕದಲ್ಲಿ ದಿನಕ್ಕೆ 3 ಜನ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಡ್ರಗ್ಸಿಂದ. ಅದು ರಿಹ್ಯಾಬಿಲಿಟೇಷನ್ ಫೇಲಿಯರ್ ಇರ್ಬೋದು, ಬೇರೆ ಬೇರೆ ಕಾರಣ ಇರ್ಬೋದು. ಇದ್ರ ಬಗ್ಗೆ ಗೌರ್ಮೆಂಟ್ ಅವ್ರು ಏನು ಮಾಡಿದ್ದಾರೆ? ಮತ್ತೆ ಕಟೀಲ್ ಅವರು ರಾಜಾರೋಷವಾಗಿ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರಲ್ವ, ನಿಮ್ಗೆ ನಿಜವಾಗ್ಲೂ ಶಕ್ತಿ ಇದ್ದರೆ ನೀವು ರಾಹುಲ್ ಗಾಂಧಿ ಅವ್ರಿಗೆ ಕೇಳೋದಲ್ಲ. ರಾಹುಲ್ ಗಾಂಧಿ ಅವರು ಆಪೋಸಿಷನ್ನಲ್ಲಿ ಇದ್ದಾರೆ, ಈಸ್ ಜಸ್ಟ್ MP. ಅವರೇನು ಆಪೋಸಿಷನ್ ಲೀಡರ್ ಅಲ್ಲ ಅಥವಾ ಬೇರೆದೇನೂ ಅಲ್ಲ. ಅವ್ರಿಗೆ ಪ್ರಶ್ನೆ ಮಾಡೋದು ಬಿಟ್ಟು ಒಂದು ಸರಿ ಧೈರ್ಯ ಮಾಡಿಬಿಟ್ಟು ಅಮಿತ್ ಶಾ ಅವ್ರಿಗೆ ಕೇಳಿ, ಇಲ್ಲಿ ನಿಮ್ಮ ಸರ್ಕಾರ ಇದೆ, ನಿಮ್ಮ ಸರ್ಕಾರಕ್ಕೆ ಕೇಳಿ. ಅಮಿತ್ ಶಾ ಅವ್ರಿಗೆ ಕೇಳಿ, ನೀವು ನಮ್ಮ ಮೋದಿ ಅವರ ಮತ್ತು ಅಮಿತ್ ಶಾ ಅವರ ದೋಸ್ತಿದಾರಲ್ಲ ಅದಾನಿ ಅವರು ಒಂದು ಬಂದರು ನಡೆಸ್ತಾರೆ, ಅದಾನಿ ಮುಂದ್ರಾ ಪೋರ್ಟ್ ಅಂತ ಗುಜರಾತ್ನಲ್ಲಿ. ಅಲ್ಲಿ ಹೋದ ತಿಂಗಳು 3,000 kg ಡ್ರಗ್ಸ್ ಸಿಕ್ಕಿದೆ. ಅದರದ್ದು ಬೆಲೆ ಎಷ್ಟು ಗೊತ್ತಾ? 21,000 ಕೋಟಿ ರೂಪಾಯಿ. ಇದು ಒಂದು ಖಾಸಗಿ ಬಂದರು, ಪ್ರೈವೇಟ್ ಪೋರ್ಟ್. ಯಾರು ತರಿಸ್ತಾ ಇದ್ದಾರೆ, ಯಾರು ಹೋಗ್ತಾ ಇದ್ದಾರೆ? ಗುಜರಾತ್ನಲ್ಲೇ ಇರೋದು ಇದು. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಜಿಲ್ಲಾ ಸಮಿತಿಯ ಅಧ್ಯಕ್ಷ ಜಗದೇವ್ ಗುತ್ತೇದಾರ್ ಹಾಗೂ ಇನ್ನಿತರೆ ಸದಸ್ಯರು ಉಪಸ್ಥಿತರಿದ್ದರು. ಕಲಬುರಗಿಯ ಆಳಂದ ತಾಲೂಕಿನ ಸಹಕಾರಿ ಸಕ್ಕರೆ ಕಾರ್ಖಾನೆಯಿಂದ 2020-21ನೇ ಸಾಲಿನ ಕಬ್ಬಿನ ಬಾಕಿ ಬಿಲ್ಲು ಪಾವತಿಸುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟಿಸಿತು. ಆಳಂದ ತಾಲೂಕಿನ ಸಹಕಾರಿ ಸಕ್ಕರೆ ಕಾರ್ಖಾನೆಯಿಂದ ಬರಬೇಕಾದ ರೈತರ ಕಬ್ಬಿನ ಬಾಕಿ ಹಣವನ್ನು ಕೂಡಲೇ ಪಾವತಿಸುವಂತೆ ಒತ್ತಾಯಿಸಿದ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾಧ್ಯಕ್ಷ ಪುನೀತ್ ರಾಜ್ ಕವಡೆ, ಸರ್ಕಾರದ ಆದೇಶದಂತೆ 2,300 ರೂಪಾಯಿ ಹಣ ಜಿಲ್ಲೆಯ ರೈತರಿಗೆ ಬರಬೇಕಾಗಿದ್ದು, ಪ್ರತಿ ಟನ್ನಿನ ರೂಪಾಯಿ 200ರಂತೆ ಕಬ್ಬಿನ ಬಿಲ್ಲನ್ನು ಇದುವರೆಗೂ ನೀಡಿಲ್ಲ ಎಂದು ಆರೋಪಿಸಿದರು. ಮುಂಬರುವ 15 ದಿನಗಳಲ್ಲಿ ಕಬ್ಬಿನ ಬಾಕಿ ಹಣ ಪಾವತಿ ಮಾಡದಿದ್ದಲ್ಲಿ ಜಿಲ್ಲಾದ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಸಕ್ಕರೆ ಕಾರ್ಖಾನೆ ಹಣವನ್ನು ಬಿಡುಗಡೆ ಮಾಡಲೇಬೇಕು. ಸಕ್ಕರೆ ಕಾರ್ಖಾನೆ ಹಣ ಬಿಡುಗಡೆ ಮಾಡಲೇಬೇಕು. ರಾಜ್ಯ ಸರ್ಕಾರ ಆದೇಶ ಇದ್ದರೂ ಕೂಡ ಆಳಂದ ತಾಲೂಕಿನ ಬುಸ್ನೂರು ಫ್ಯಾಕ್ಟರಿಯವರು ಪ್ರತಿ ರೈತರ ಒಂದು ಟನ್ನಿಗೆ 2,300 ರೂಪಾಯಿ ಕೊಡಬೇಕಾಗಿತ್ತು. ಇನ್ನೂವರೆಗೆ 2,100 ರೂಪಾಯಿನ ರಾಜ್ಯದ ಜಿಲ್ಲೆಯ ರೈತರಿಗೆ ಅಕೌಂಟಿಗೆ ಹಾಕಿ 200 ರೂಪಾಯಿ ತಂಬಲಿ ಇಟ್ಕೊಂಡು ಕೂತಿದ್ದಾರೆ. ಅದಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ತೀವ್ರವಾಗಿ ಖಂಡಿಸುತ್ತಾ ಈ ಜಿಲ್ಲಾಧಿಕಾರಿಗಳ ಮುಖೇನ ರಾಜ್ಯದ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸುವುದೇನೆ ಅಂದರೆ, ಮುಂಬರ್ತಕ್ಕಂಥ 8 ದಿನಗಳಲ್ಲಿ ಜಿಲ್ಲೆಯ ರೈತರ ಅಕೌಂಟಿಗೆ 200 ರೂಪಾಯಿನ ಹಾಕಬೇಕು ಪ್ರತಿ ಟನ್ನಿಗೆ. ಹಾಗೂ ಮುಂದಿನ ಕಬ್ಬಿನ ಕಟಾವೇನು ಆಗುತ್ತವೆ ಆ ಕಬ್ಬಿಗೆ ಪ್ರತಿ ಟನ್ನಿಗೆ 3,500 ರೂಪಾಯಿನ ಹಣ ನಿಗದಿಪಡಿಸಬೇಕು. ನಮ್ಮ ಎಲ್ಲ ಮನವಿಗೆ ಸ್ಪಂದಿಸದೆ ರಾಜ್ಯದ ಮುಖ್ಯಮಂತ್ರಿ ಹೋದಲ್ಲಿ ಕಲಬುರಗಿ ಜಿಲ್ಲೆಯಾದ್ಯಂತ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರವಾದ ಹೋರಾಟ ಮಾಡುವುದು ಅನಿವಾರ್ಯವಾಗಿರುತ್ತೆ ಅಂತ. ಪೃಥ್ವಿರಾಜ್ ರಾಂಪುರೆ, ಸಿದ್ದಣ್ಣಗೌಡ ಮಾಲಿಪಾಟೀಲ್, ವಾಸವಿ ಕಡುಗಂಚಿ, ಶಿವಾನಂದ್ ಎಸ್, ಕಲ್ಯಾಣಿ ತಳ್ವಾರ್, ಸಿದ್ದು ಪೂಜಾರಿ ಹಾಗೂ ಇನ್ನಿತರೆ ಸದಸ್ಯರು ಭಾಗಿಯಾಗಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 32 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಕಲಬುರಗಿ ನಗರದ ವಿವಿಧ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಮೂಲಭೂತ ಸೌಕರ್ಯ ಕೊರತೆ ವೀಕ್ಷಿಸಿದ ವಿಧಾನ ಪರಿಷತ್ತಿನ ಸದಸ್ಯ ಶಶಿಲ್ ಜಿ ನಮೋಶಿ. ಕಲಬುರಗಿ ನಗರದ ಸ್ವಚ್ಛತೆಗೆ ಮತ್ತಷ್ಟು ಶ್ರಮಿಸುವೆ, ಮಹಾನಗರ ಪಾಲಿಕೆ ಆಯುಕ್ತ ಸ್ನೇಹಲ್ ಲೋಖಂಡೆ ಭರವಸೆ. ಇಲ್ಲಿಗೆ ಗುಲ್ಬರ್ಗಾ ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. Unicare Diagnostic Center, Quality Care Divine Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalburgi. Contact 8496 825555 08472 251555. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಏಸರ್ ಕಂಪನಿಯು ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಸರ್ ಮಾಲ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಏಸರ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ದೊರೆಯಲಿವೆ. ಮೈಕ್ರೋ ಟಚ್ ಕಂಪ್ಯೂಟರ್ಸ್, ಹಾರ್ಡ್ ಡಿಸ್ಕ್, ಸಿಪಿಯು, ಮದರ್ ಬೋರ್ಡ್, ರ್ಯಾಮ್, ಕೀಬೋರ್ಡ್, ಮೌಸ್, ಸ್ಪೀಕರ್ಸ್, ಯುಪಿಎಸ್, ಕ್ಯಾಬಿನೆಟ್, ವೆಬ್ ಕ್ಯಾಮೆರಾ, ಪೆನ್ ಡ್ರೈವ್, ಗ್ರಾಫಿಕ್ ಕಾರ್ಡ್ ಪ್ರೊಜೆಕ್ಟರ್, ಇಂಕ್ಜೆಟ್ ಅಂಡ್ ಲೇಸರ್ ಪ್ರಿಂಟರ್ HP, ಎಪ್ಸಾನ್, ಕೆನಾನ್, ಬ್ರದರ್ಸ್ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳು ಈ ಎಲ್ಲವನ್ನ ಒಂದೇ ಸೂರಿನಡಿ ಗ್ರಾಹಕರು ಪಡೆಯಬಹುದಾಗಿದೆ.
ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಸ್ಆರ್ ಎಂಬಸಿ ಶಾಪ್ ಸಂಖ್ಯೆ 16 ಕೆಳಮಹಡಿ PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ ಐವನ್ ಶಾಹಿ ಕಲಬುರಗಿ. ಸೆಲ್ ನಂಬರ್ 9448066586.